ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಿಲ್ಲಾಧ್ಯಕ್ಷರ ಆಯ್ಕೆ ಬೆನ್ನಲ್ಲೇ ಸದ್ಯ ಎಲ್ಲ ಪ್ರಮುಖ ಸ್ಥಾನಮಾನಗಳನ್ನು ಭರ್ತಿ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಟಾರ್ಗೆಟ್ ರೀಚ್ ಆಗಬೇಕು ಅಂತ ಶಸ್ತ್ರಾಭ್ಯಾಸ ಶುರು ಮಾಡ್ತಿರೋ ಹೊತ್ತಲ್ಲಿ ಮೊದಲ ಆಘಾತ ಈ ಕ್ಷೇತ್ರದಲ್ಲಿ ಬೇರೆ ವ್ಯವಸ್ಥೆ ಆಗಿಲ್ಲ ಅಂದ್ರೆ, ಅಚ್ಚರಿ ಅಭ್ಯರ್ಥಿಯನ್ನ ಹೈಕಮಾಂಡ್ ಕಣಕ್ಕಿಳಿಸಿಲ್ಲ ಅಂದ್ರೆ ಬಿಜೆಪಿಗೆ ಸೋಲು ಕಟ್ಟಿಟ್ಟ ಬುತ್ತಿಯ ಇಂಥದ್ದೊಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಬೆನ್ನಲ್ಲೇ ಮೊದಲ ಆಘಾತ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಸಲ ವಿಜಯೇಂದ್ರ ಅಳೆದು ತೂಗಿ ಸೀನಿಯರ್ಸ್ ಮಾತಿಗೆ ಬೆಲೆ ಕೊಡುವ ರೀತಿಯಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿದ್ದಾಗಿದೆ. 9 ಕಡೆ ಇರೋರನ್ನೇ ಮುಂದುವರಿಸಿರೋದು, ಬೇರೆ ಕಡೆ ಎಲ್ಲ ಹೊಸಬರಿಗೆ ಅವಕಾಶ, ಇಂಥ ಪ್ರಯೋಗಗಳಾಗಿವೆ. ಪದಾಧಿಕಾರಿಗಳ ಆಯ್ಕೆ, ಇನ್ನಿತರ ಪ್ರಮುಖ ಸ್ಥಾನಮಾನಗಳಿಗೆ ಸಂಬಂಧಪಟ್ಟಂತೆ ಆಪ್ತರಿಗೆ ಮಣೆ ಹಾಕಿದ್ದಾರೆ ಅಂತ ಅಸಮಾಧಾನ ಇತ್ತು. ಈಗ ಆಪ್ತರಿಗೆ ಕೈ ಕೊಟ್ಟು, ತಮೇಶ್ ಗೌಡ, ರುದ್ರೇಶ್ ಅಂತಹ ನಾಯಕರುಗಳಿಗೆಲ್ಲ ಕೈ ಕೊಟ್ಟು ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ಟಿರೋದು ಒಂದು ಪ್ರಮುಖ ಬೆಳವಣಿಗೆ. ಆದರೆ ಇದರ ಬೆನ್ನಲ್ಲೇ ಈ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡದೊಂದು ತಿರುವು ಪಡ್ಕೊಳ್ಳೋ ಥರ ಕಾಣಿಸ್ತಾ ಇದೆ. ಬೇರೆ ಯಾವುದಲ್ಲ, ದಕ್ಷಿಣ ಕನ್ನಡ ಪುತ್ತಿಲ ಪರಿವಾರ ಈಗ ತಮ್ಮ ಸ್ಟ್ಯಾಂಡನ್ನು ಕ್ಲಿಯರ್ ಮಾಡಿರೋದು. ಇಷ್ಟು ದಿನ ಒಂದು ನಿರೀಕ್ಷೆ ಇತ್ತು ಅವ್ರಿಗೆ. ಸೆಡ್ ಹೊಡೆದಿದ್ದಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ನೇರ ಕಾರಣ ಅಲ್ಲಿ ಕೆಲವು ಲೋಕಲ್ ಎಲೆಕ್ಷನ್ಸ್, ನಗರಸಭೆ ಪಂಚಾಯತ್ ಎಲೆಕ್ಷನ್ಗಳಲ್ಲೆಲ್ಲ ಬಂಡಾಯ ಅಭ್ಯರ್ಥಿ ಹಾಕುವ ಮೂಲಕ ಬಿಜೆಪಿಯನ್ನು ಸೋಲಿಸಿದ್ದಾರೆ. ಕೆಲವು ಗೆಲುವು ಕೂಡ ಸಿಕ್ಕಿದೆ. ಪುತ್ತೂರಿಗೆ ಸೀಮಿತವಾಗಿರದೆ ಇಡೀ ಜಿಲ್ಲೆಗೆ ವ್ಯಾಪಿಸ್ಕೊಂಡಿರುವಂಥ ಪುತ್ತಿಲ ಪರಿವಾರ ದಿನೇ ದಿನೇ ಬಲ ಜಾಸ್ತಿ ಮಾಡ್ಕೊಳ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಪುತ್ತಿಲ ಪರಿವಾರದ ಅಬ್ಬರವನ್ನು ನೋಡಬಹುದು ನಾವು. ಹೀಗಿರುವಾಗ ಪುತ್ತಿಲ ಪರಿವಾರ ಒಂದು ನಿರೀಕ್ಷೆ ಇಟ್ಕೊಂಡಿತ್ತು. ವಿಜಯೇಂದ್ರ ಬಂದ ಬಳಿಕ ಕಟೀಲ್ ಚೇಂಜ್ ಆದ ಮೇಲೆ ವಿಜಯೇಂದ್ರ ಎಂಟ್ರಿ ಆಗ್ತಿದ್ದ ಹಾಗೆ ಸನ್ಮಾನ, ಅವ್ರನ್ನ ಮೀಟ್ ಮಾಡೋದೆಲ್ಲ ಮಾಡ್ತಾರೆ ಸೀನಿಯರ್ಸು. ಜಿಲ್ಲಾಧ್ಯಕ್ಷ ಸ್ಥಾನ ಸಿಗತ್ತಾ ಅನ್ನೋದೊಂದು ನಿರೀಕ್ಷೆ ಇರುತ್ತೆ. ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿದ್ರೆ ಈ ಲೋಕಸಭಾ ಚುನಾವಣೆಗೆ ಸೈಲೆಂಟ್ ಆಗಿದ್ದು ಸಪೋರ್ಟ್ ಮಾಡಿ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನುವ ಭರವಸೆಯನ್ನಾದರೂ ತಗೊಳ್ಳುವಂಥ ಒಂದು ಆಯ್ಕೆಯನ್ನ ಇಟ್ಟುಕೊಂಡಿತ್ತು ಪುತ್ತಿಲ ಪರಿವಾರ. ಆದರೆ ಈಗ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಬಿಜೆಪಿ ಪುತ್ತಿಲ ಪರಿವಾರಕ್ಕೆ ನಾವು ಯಾವುದೇ ಕಾರಣಕ್ಕೂ ಮಣೆ ಹಾಕಲ್ಲ, ಪುತ್ತಿಲಾಗೆ ಬಾಗಿಲು ಬಂದ್, ಬಿಜೆಪಿ ಬಾಗಿಲು ಬಂದ್ ಅಂತ ಕ್ಲಿಯರ್ ಮಾಡಿದೆ. ಸಂಧಾನ ಮಾಡೋಕೆ ಟ್ರೈ ಮಾಡಿದ್ರು ಸಂತೋಷ್, ಕೆಲವು ಕೇಂದ್ರ ಸಚಿವರುಗಳೆಲ್ಲ ಡೆಲ್ಲಿಗೆ ಕರೆಸ್ಕೊಂಡು ಎಲ್ಲ ಫೇಲ್ ಆಯಿತು. ಈಗ ಇದೊಂದು ನಿರೀಕ್ಷೆ ಇತ್ತು, ಇದು ಫೈನಲ್ ಆಗಿದೆ. ಈಗ ಖಾದರ್ ವಿರುದ್ಧ ಸ್ಪರ್ಧೆ ಮಾಡಿದ್ದ ಬಿಜೆಪಿಯ ನಿಷ್ಠಾವಂತ ನಾಯಕನಿಗೇನೆ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಡುವ ಮೂಲಕ ಪುತ್ತಿಲಾಗೆ ಸೆಡ್ ಹೊಡೆದಿದ್ದಾರೆ ವಿಜಯೇಂದ್ರ. ಅಂದರೆ ಹೈಕಮಾಂಡ್ ಈ ಥರ ಬಂಡಾಯ ಇದ್ದವ್ರಿಗೆಲ್ಲ ಸ್ಥಾನಮಾನ ಕೊಟ್ಕೊಂಡು ಕೂತ್ರೆ ಏನು ಸಂದೇಶ ಆಗುತ್ತೆ? ನಾಳೆ ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸೊ ಮುಂದಿನ ನಡೆ ಏನು ಈಗ ಅನ್ನೋದು ಕ್ಲಿಯರ್ ಆಗ್ತಿದೆ. ಪುತ್ತಿಲ ಪರಿವಾರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಸ್ಪರ್ಧೆ ಮಾಡೋದು ಖಚಿತವಾಗಿದೆ. ಅಲ್ಲಿ ಬಿಜೆಪಿಯನ್ನ ಕಟ್ ಹಾಕೋದಿಕ್ಕೆ ಈಗಾಗಲೇ ರಣತಂತ್ರ ಜೋರಾಗಿ ನಡೀತಾ ಇದೆ. ಕಟೀಲ್ ಅವರ ಅಭ್ಯರ್ಥಿ ಆದ್ರಂತೂ ಬಿಜೆಪಿ ಕಳ್ಕೊಳ್ಳೋದು ಫಿಕ್ಸ್ ಅನ್ನೋ ಮಟ್ಟಿಗಲ್ಲಿ ಜನಾಭಿಪ್ರಾಯ ಸದ್ದು ಮಾಡ್ತಿರೋದು ಸೋಷಿಯಲ್ ಮೀಡಿಯಾಗಳಲ್ಲಿ. ಪುತ್ತಿಲ ಅವ್ರಿಗೆ ಟಿಕೆಟ್ ಕೊಡಲ್ಲ, ಬಿಜೆಪಿ ಅವ್ರನ್ನ ಕಡೆಗಣಿಸಿ ನಿರ್ಧಾರ ಮಾಡಿದೆ ಅಂದ ಮೇಲೆ ಆ ಕ್ಷೇತ್ರ ಕಳ್ಕೊಳ್ಳೋದು ಫಿಕ್ಸ್ ಅಂತ. ಆದ್ರೆ ಬಿಜೆಪಿ ಹೈಕಮಾಂಡ್ ನ ಪ್ಲಾನ್ ಇರೋದೇ ಬೇರೆ. ಅಲ್ಲಿಗೆ ನಿರ್ಮಲಾ ಸೀತಾರಾಮನ್ ಅವರನ್ನು ಅಥವಾ ಕೇಂದ್ರದ ಪ್ರಭಾವಿ ಮಂತ್ರಿಗಳನ್ನು, ರಾಜ್ಯಸಭೆ ಮೆಂಬರ್ ಆಗಿರೋರನ್ನ ತಂದು ಲೋಕಸಭೆಯಲ್ಲಿ ಈ ಭದ್ರಕೋಟೆಯಿಂದ ನಿಲ್ಲಿಸಿ ತಮ್ಮ ಕೋಟೆಯನ್ನು ಉಳಿಸ್ಕೊಳ್ಳುವಂಥ ಒಂದು ಲೆಕ್ಕಾಚಾರ ಇದೆ. ಆ ಪ್ಲಾನ್ ವರ್ಕೌಟ್ ಆದ್ರೆ ದಕ್ಷಿಣ ಕನ್ನಡ ಉಳಿಬಹುದು. ಹೊರತಾಗಿ ಲೋಕಲ್ ಆಗಿ ಯಾರನ್ನೇ ನಿಲ್ಲಿಸಿದ್ರು ಕೂಡ, ಅದರಲ್ಲೂ ಕಟೀಲ್ ಅವ್ರನ್ನ ನಿಲ್ಲಿಸಿದ್ರೆ ಬಹಳ ದೊಡ್ಡ ಸವಾಲಿದೆ ಅನ್ನೋದಂತೂ ಗ್ಯಾರಂಟಿ. ವಿಜಯೇಂದ್ರಗೆ ಜಿಲ್ಲಾಧ್ಯಕ್ಷರ ಆಯ್ಕೆ ಬೆನ್ನಲ್ಲೇ ಮೊದಲ ಆಘಾತ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈ ಸಲ ಬಿಜೆಪಿಗೆ ಸಲೀಸಾಗಿ ತೆಕ್ಕೆಗೆ ಬೀಳ್ತಾ ಇದ್ದ ಕ್ಷೇತ್ರ ಈ ಸಲ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ. ಎಲ್ಲರ ಗಮನ ಸೆಳೀತಿದೆ. ವಿಜಯೇಂದ್ರಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.